ಪ್ರಿಯ ವಿದ್ಯಾರ್ಥಿಗಳೇ, ನಾವಿವತ್ತು ಎರಡನೇ ಅಧ್ಯಾಯವಾದಂಥ ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈ ಅನುಭೋಗಿಯ ವರ್ತನೆಯ ಸಿದ್ಧಾಂತದಲ್ಲಿ ಈಗಾಗಲೇ ನಾವು ಅನುಭೋಗಿಯ ವರ್ತನೆ ಹೇಗಿರ್ತೈತಿ, ಅನುಭೋಗಿಯು ಹೇಗೆ ವರ್ತನೆಯನ್ನು ಮಾಡ್ತಾನೆ, ಹಾಗೂ ಅದರ ಜೊತೆಗೆ ಬರುವಂಥ ಅಂಶಗಳಲ್ಲಿ ಈ ಅನುಭೋಗಿಯ ವರ್ತನೆಯನ್ನು ಹೇಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡುವಂಥ ಎರಡು ವಿಧಾನಗಳನ್ನು ಏನಪ್ಪ ಅಂದ್ರೆ ಅರ್ಥ ಮಾಡ್ಕೋತಾ ಇದ್ದೀವಿ. ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಆದರೆ ಇನ್ನೊಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಈ ಎರಡು ವಿಧಾನಗಳ ಮೂಲಕ ಒಬ್ಬ ಅನುಭೋಗಿಯು ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ಅಧ್ಯಯನ ಮಾಡ್ತಾ ಹೋದಂತೆ ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯು ಅಂಕಗಣಿತೀಯ ಸಂಖ್ಯೆಗಳಾದ 1, 2, 3, 4, 5 ಮುಂತಾದ ಅಂಕಿಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನವನ್ನು ನಾವೇನಂತ ಕರಿತೀವಿ ಅಂದ್ರೆ ಸಂಖ್ಯಾಸೂಚಕ ತುಷ್ಟಿಗುಣ ವಿಧಾನ ಅಂತೇಳಿ ಕರಿತೀವಿ. ಹಾಗಾದರೆ ಈ ಸಂಖ್ಯಾಸೂಚಕ ತುಷ್ಟಿಗುಣ ವಿಧಾನವನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಬರುವಂಥ ಅಂಶ ಯಾವುದಂತ ಹೇಳ್ತಾರೆ ಅಂದ್ರೆ ರೀ ತುಷ್ಟಿಗುಣ, ಯುಟಿಲಿಟಿ ಅನ್ನುವಂಥದ್ದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಸರಕು ಮತ್ತು ಸೇವೆಗಳಲ್ಲಿನ ಶಕ್ತಿಯನ್ನು ನಾವೇನಂತ ಕರಿತೀವಿ, ತುಷ್ಟಿಗುಣ ಅಂತೇಳಿ ಕರಿತೀವಿ. ಒಬ್ಬ ಅನುಭೋಗಿಯು ಸರಕುಗಳನ್ನು ಅನುಭೋಗಿಸಿದಾಗ ಆತನಿಗೆ ದೊರೆಯುವ ತೃಪ್ತಿಯನ್ನು ತುಷ್ಟಿಗುಣ ಅಂತೇಳಿ ಕರಿತೀವಿ ಅಂತ ಈಗಾಗಲೇ ಅಧ್ಯಯನವನ್ನು ಮಾಡೀವಿ. ಈ ರೀತಿಯಾದಂಥ ತುಷ್ಟಿಗುಣವನ್ನು ಅಧ್ಯಯನ ಮಾಡ್ತಾ ಹೋದಂತೆ ಹೇಳ್ತಾರೆ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವಂಥ ಗುಣ ಅಥವಾ ಸಾಮರ್ಥ್ಯವನ್ನು ತುಷ್ಟಿಗುಣ ಎಂದು ಕರೆಯುತ್ತೀವಿ. ಈ ತುಷ್ಟಿಗುಣವು ಕೆಲವೊಂದಿಷ್ಟು ಲಕ್ಷಣಗಳನ್ನು ಒಳಗೊಂಡೈತಿ. ಅಂದರೆ ಕೆಲವೊಂದಿಷ್ಟು ಲಕ್ಷಣಗಳ ಆಧಾರದ ಮೇಲೆ ತುಷ್ಟಿಗುಣ ಎನ್ನುವಂಥದ್ದನ್ನು ನಾವೇನು ಮಾಡ್ತೀವಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಯಾವ್ದು ಹೇಳ್ತಾರೆ ರೀ, ತುಷ್ಟಿಗುಣವು ವ್ಯಕ್ತಿಗತವಾಗಿದೆ, ತುಷ್ಟಿಗುಣವು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ, ಹಾಗೂ ತುಷ್ಟಿಗುಣವು ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ ಅಂತ ಹೇಳ್ತಾರೆ. ಈ ರೀತಿಯಾದಂಥ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ತುಷ್ಟಿಗುಣವನ್ನು ಅಧ್ಯಯನ ಮಾಡಿದ ನಂತರ ಅದರ ಲಕ್ಷಣಗಳನ್ನು ತಿಳಿದುಕೊಂಡ ನಂತರ ಇವತ್ತು ಪ್ರಮುಖವಾಗಿರುವಂಥ ಅಂಶ ಯಾವುದಂದ್ರೆ ರೀ, ಒಟ್ಟು ಏನಪ್ಪ ಅಂದ್ರೆ ತುಷ್ಟಿಗುಣದ ಮಾಪನ. ಈ ತುಷ್ಟಿಗುಣದ ಮಾಪನವನ್ನು ನಾವು ಎರಡು ವಿಧಾನಗಳನ್ನು ಏನಪ್ಪ ಅಂದ್ರೆ ಬಳಸಿಕೊಂಡು ಮಾಪನವನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ನೋಡ್ರಿ, ಒಟ್ಟು ತುಷ್ಟಿಗುಣ. ಒಟ್ಟು ತುಷ್ಟಿಗುಣ ಇದನ್ನೇನಂತ ಕರಿತಾರಪ್ಪ ಅಂದ್ರೆ ಟೋಟಲ್ ಯುಟಿಲಿಟಿ. ಟೋಟಲ್ ಯುಟಿಲಿಟಿ ಒಟ್ಟು ತುಷ್ಟಿಗುಣವನ್ನು ಟೋಟಲ್ ಯುಟಿಲಿಟಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎರಡನೇದಾಗಿ ಬರುವಂಥ ಅಂಶ ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಇದನ್ನು ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರೀತಾರೆ. ಸೀಮಾಂತ ತುಷ್ಟಿಗುಣವನ್ನು ಮಾರ್ಜಿನಲ್ ಯುಟಿಲಿಟಿ. ನೋಡಿ, ಎರಡು ವಿಧಾನಗಳನ್ನು ಬಳಸಿಕೊಂಡು ಮೊದಲನೇದಾಗಿ ಬರುವಂಥದ್ದು ಒಟ್ಟು ತುಷ್ಟಿಗುಣ ಟೋಟಲ್ ಯುಟಿಲಿಟಿ, ಎರಡನೇದಾಗಿ ಬರುವಂಥದ್ದು ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ ಎನ್ನುವಂಥ ಈ ಎರಡು ವಿಧಾನವನ್ನು ಬಳಸಿಕೊಂಡು ನಾವು ಇವತ್ತು ಏನಪ್ಪ ಅಂದ್ರೆ ತುಷ್ಟಿಗುಣದ ಮಾಪನವನ್ನು ಅಧ್ಯಯನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗಾದರೆ ಮೊದಲನೇದಾಗಿ ಬರುವಂಥದ್ದು ಯಾವುದಂದ್ರೆ ರೀ, ಒಟ್ಟು ತುಷ್ಟಿಗುಣದ ಮಾಪನ. ನೋಡ್ರಿ, ಒಟ್ಟು ತುಷ್ಟಿಗುಣ ಅಂದರೆ ಹೇಳ್ತಾರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಾಗ ಆ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ ಎಂದು ಕರೆಯುತ್ತೇವೆ. ನೋಡಿ, ಒಟ್ಟು ತುಷ್ಟಿಗುಣ ಎನ್ನುವಂಥದ್ದು ಅನುಭೋಗಿಗೆ ಹೇಗೆ ಲಭ್ಯವಾಗ್ತೈತಿ, ಒಬ್ಬ ಅನುಭೋಗಿಯು ಒಟ್ಟು ತುಷ್ಟಿಗುಣವನ್ನು ಹೇಗೆ ಅನುಭೋಗಿಸ್ತಾನ, ಆತ ಅನುಭೋಗಿಸುವ ಪ್ರಕ್ರಿಯೆ ಯಾವ ರೀತಿಯಾಗಿರ್ತೈತಿ ಅಂತ ಹೇಳ್ತಾರೆ ಅಂದರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಾಗ
ಅಂದರೆ ಒಂದು ನಿರ್ದಿಷ್ಟವಾದಂಥ ಸಮಯದಲ್ಲಿ ಆತ ಏನು ಮಾಡ್ಬೇಕಂತ ಹೇಳ್ತಾರೆ, ಒಂದು ಸರಕಿನ ಅಂದರೆ ಒಂದು ನಿರ್ದಿಷ್ಟವಾದಂಥ ಸರಕನ್ನು ಆಯ್ಕೆ ಮಾಡಿಕೊಂಡು ಆ ಸರಕಿನ ವಿವಿಧ ಘಟಕಗಳನ್ನು ಏನು ಮಾಡ್ತಾ ಹೋಗ್ಬೇಕ್ರಿ, ಅಧ್ಯಯನ ಏನಪ್ಪ ಅಂದ್ರೆ ಸೇವಿಸ್ತಾ ಹೋಗಬೇಕು, ಅನುಭೋಗಿಸ್ತಾ ಹೋಗಬೇಕು. ಆ ವಿವಿಧ ಘಟಕಗಳನ್ನು ಅನುಭೋಗಿಸಿದಾಗ ಆ ಎಲ್ಲ ಘಟಕಗಳಿಂದ ಅವ್ನಿಗೆ ಏನಾಗ್ತೈತೆ ರೀ, ತೃಪ್ತಿ ಎನ್ನುವಂಥದ್ದು, ತುಷ್ಟಿಗುಣ ಎನ್ನುವಂಥದ್ದು ಲಭ್ಯವಾಗ್ತೈತಿ. ಆ ತುಷ್ಟಿಗುಣವನ್ನೇ ನಾವೇನಂತ ಕರಿತೀವಿ ಅಂದ್ರೆ ರೀ ಒಟ್ಟು ತುಷ್ಟಿಗುಣ ಎಂದು ಕರೆಯುತ್ತೇವೆ. ಇಲ್ಲಿ ಒಂದು ಉದಾಹರಣೆಯಾಗಿ ತೆಗೆದುಕೊಂಡಾಗ ಒಟ್ಟು ತುಷ್ಟಿಗುಣದ ಮಾಪನವನ್ನು ನಾವು ಹೆಂಗೆ ಮಾಡ್ತೀವಿ ಅನ್ನುವಂಥದ್ದನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡಾಗ, ಒಬ್ಬ ಅನುಭೋಗಿ ನೀವ ಅಂತ ತಿಳ್ಕೊರಿ, ಈ ಒಬ್ಬ ಅನುಭೋಗಿಯು ಹೇಗೆ ಒಂದು ಐಸ್ ಕ್ರೀಮನ್ನು ಸೇವನೆ ಮಾಡ್ತಾನೆ. ಉದಾಹರಣೆಗೆ ಒಂದು ಐಸ್ ಕ್ರೀಮನ್ನು ಏನಪ್ಪ ಅಂದ್ರೆ ಸೇವನೆಯನ್ನು ಮಾಡ್ತಾನೆ. ಆ ಅನುಭೋಗಿಯು ಮೊದಲನೇ ಐಸ್ ಕ್ರೀಮನ್ನು ತಿಂದಾಗ ನೋಡಿ, ಒಂದನೇ ಐಸ್ ಕ್ರೀಮನ್ನು ತಿಂದಾಗ ಆತನಿಗೆ ಆಗುವಂಥ ತೃಪ್ತಿಯ ಪ್ರಮಾಣ ಎಷ್ಟಿರ್ತೈತಿ ಅಂತ ಹೇಳ್ತಾರೆ ಅಂದರೆ 20 ಯೂನಿಟ್ಗಳಷ್ಟು ಇರ್ತೈತಿ. ನೋಡಿ, ಆತನಿಗೆ 20 ಯೂನಿಟ್ಗಳಷ್ಟು ಏನು ಸಿಗ್ತೈತಿ ರೀ, ತೃಪ್ತಿ ಎನ್ನುವಂಥ ಸಿಗ್ತೈತಿ, ಖುಷಿ ಆಗ್ತೈತಿ ಅಷ್ಟು. ಒಂದನೇ ಐಸ್ ಕ್ರೀಮನ್ನು ಸೇವಿಸಿದಾಗ 20 ಘಟಕಗಳಷ್ಟು ಏನಾಗ್ತೈತಿ ರೀ, ಖುಷಿ ಆಗ್ತೈತಿ. ಯಾಕಂದರೆ ಉದಾಹರಣೆ ನಿಮ್ಗೆ ಗೊತ್ತೈತಿ ರೀ, ಬೇಸಿಗೆ ಸಮಯದಲ್ಲಿ ತಂಪಾದ ವಸ್ತುಗಳನ್ನು ನಾವು ಹೆಚ್ಚಿಗೆ ಏನಪ್ಪ ಅಂದ್ರೆ ಸೇವಿಸಲು ಇಷ್ಟಪಡ್ತೀವಿ. ಅಂಥ ಸಮಯದಲ್ಲಿ ಬಾಯಾರಿಕೆ ತುಂಬ ಆದಾಗ, ಬಿಸಿಲಿನ ತಾಪಮಾನ ಹೆಚ್ಚಾದಾಗ ನಾವು ಮೊದಲನೇ ಐಸ್ ಕ್ರೀಮನ್ನು ಸೇವಿಸಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತೈತಿ ಅಂದ್ರೆ ರೀ, ದೇಹ ಒಂಥರ ಕೋಲ್ಡ್ ಆಗ್ತೈತಿ, ಅವಾಗ ಬಾಯಾರಿಕೆ ಎನ್ನುವಂಥದ್ದು ಹೋಗ್ತೈತಿ. ಇದರಿಂದಾಗಿ ಖುಷಿ ಏನಾಗ್ತೈತಿ ಅಂತ ಹೇಳ್ತಾರೆ, ಹೆಚ್ಚೆ ಆಗ್ತೈತಿ. ನಂತರ ಅದೇ ಅನುಭೋಗಿಯು ಎರಡನೇ ಐಸ್ ಕ್ರೀಮನ್ನು ಸೇವಿಸಿದಾಗ ನೋಡಿ, ಮೊದಲನೇ ಐಸ್ ಕ್ರೀಮ್ ಸೇವಿಸಿದಾಗ 20 ಘಟಕಗಳಷ್ಟು ತೃಪ್ತಿ ಸಿಕ್ಕರೆ, ಎರಡನೇ ಐಸ್ ಕ್ರೀಮನ್ನು ಸೇವಿಸಿದಾಗ ಆತನಿಗೆ 16 ಯೂನಿಟ್ಗಳಷ್ಟು ತೃಪ್ತಿ ಸಿಗ್ತೈತಿ. ನೋಡಲಿ, 16 ಯೂನಿಟ್ಗಳಷ್ಟು ಅವ್ನಿಗೇನು ಸಿಗ್ತೈತಿ ಅಂತ ಹೇಳ್ತಾರೆ, ತೃಪ್ತಿ ಸಿಗ್ತೈತಿ. ಹಾಗೆ ಮೂರನೇ ಐಸ್ ಕ್ರೀಮನ್ನು ಆತ ಬಳಸಿದಾಗ ಆತನಿಗೆ ದೊರೆಯುವಂಥ ತೃಪ್ತಿಯ ಪ್ರಮಾಣ ಎಷ್ಟಾಗ್ತೈತಿ ಅಂತ ಹೇಳ್ತಾರೆ, 10 ಘಟಕಗಳಷ್ಟು ಅಂದರೆ 10 ಯೂನಿಟ್ಗಳಷ್ಟು ಏನು ಸಿಗ್ತೈತಿ, ತೃಪ್ತಿ ಸಿಗ್ತೈತಿ. ಅಂದ್ರೆ ಮೊದಲನೇ ಯೂನಿಟನ್ನು ಸೇವಿಸಿದಾಗ ಅದನ್ನು ಸೇವಿಸಬೇಕೆನ್ನುವಂಥ ಆಸೆ ತುಂಬ ಇರ್ತೈತಿ, ತುಂಬ ದಾಹ ಆಗಿರ್ತೈತಿ. ಅಂಥ ಸಮಯದಲ್ಲಿ ಆ ವಸ್ತುವನ್ನು ಸೇವಿಸಿದರೆ ಅದರಿಂದ ತೃಪ್ತಿ ಹೆಚ್ಚು ಸಿಗ್ತೈತಿ. ನಂತರ ಅದೇ ವಸ್ತುವನ್ನು ಎರಡನೇ ಸಲ ಸೇವಿಸಿದಾಗ ಅದರ ಪ್ರಮಾಣ ಏನಾಗಿರ್ತೈತಿ ರೀ, ಸ್ವಲ್ಪ ಕಡಿಮೆ ಆಗಿರ್ತೈತಿ. ಮೂರನೇ ಪ್ರಮಾಣಕ್ಕೆ ಹೋದಾಗ ಅದರ ಪ್ರಮಾಣ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಅದಕ್ಕಾಗಿ ಹೇಳ್ತಾರೆ, ಸಂಖ್ಯೆಗಳ ಮೂಲಕ ಒಬ್ಬ ಅನುಭೋಗಿಯು ಅನುಭೋಗಿಸುವ ವಸ್ತುಗಳನ್ನು ಸಂಖ್ಯೆಗಳ ಮೂಲಕ ನಾವೇನು ಮಾಡ್ತೀವಿ, ವ್ಯಕ್ತಪಡಿಸ್ತೀವಿ. ಅದಕ್ಕಾಗಿ ಹೇಳ್ತಾರೆ, ಒಂದು ನಿರ್ದಿಷ್ಟವಾದಂಥ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ನಿರಂತರವಾಗಿ ಏನಪ್ಪ ಅಂದ್ರೆ ಇಲ್ಲಿ ಅನುಭೋಗಿಸ್ತಿರ್ಬೇಕು. ನೋಡಿ, ಐಸ್ ಕ್ರೀಮ್ ಎನ್ನುವಂಥ ಒಂದು ಏನು ತೊಗೊಂಡಿವ್ರಿ, ನಾವು ವಸ್ತು ತೊಗೊಂಡಿವಿ ನೋಡಿರಿ, ಐಸ್ ಕ್ರೀಮ್. ಈ ಐಸ್ ಕ್ರೀಮ್ ಎನ್ನುವಂಥ ಒಂದು ಪದಾರ್ಥ ತೆಗೆದುಕೊಂಡಾಗ ಆತ ಸೇವಿಸ್ತಾ ಹೋಗ್ತಾನೆ. ನಿರಂತರವಾಗಿ ಏನಪ್ಪ ಅಂದ್ರೆ ವಸ್ತುವನ್ನು ಸೇವಿಸ್ತಾ ಹೋದಂತೆ ಆತನಿಗೆ ದೊರೆಯುವಂಥ ತೃಪ್ತಿಯ ಪ್ರಮಾಣ, ಆ ವಿವಿಧ ಘಟಕಗಳಿಂದ ದೊರೆತಂಥ ತೃಪ್ತಿಯ ಪ್ರಮಾಣವನ್ನು ನಾವೇನಂತ ಕರಿತೀವಿ, ಒಟ್ಟು ತುಷ್ಟಿಗುಣ ಅಂತೇಳಿ ಕರಿತೀವಿ. ನೋಡಿ, ಉದಾಹರಣೆಯನ್ನು ಆಧಾರವಾಗಿಟ್ಟುಕೊಂಡು ಆ ಅನುಭೋಗಿಯು ಹೇಗೆ ಒಟ್ಟು ತುಷ್ಟಿಗುಣವನ್ನು ಮಾಪನ ಮಾಡ್ತಾನೆ. ಒಟ್ಟು ತುಷ್ಟಿಗುಣವನ್ನು ಮಾಪನ ಮಾಡುವ ಸೂತ್ರ ನೋಡಿ, ಒಟ್ಟು ತುಷ್ಟಿಗುಣವನ್ನು ಮಾಪನ ಮಾಡುವಂಥ ಸೂತ್ರ TUN is equal to MU1 plus MU2 plus MU3 plus MUN. ನೋಡಿ, ಒಟ್ಟು ತುಷ್ಟಿಗುಣವನ್ನು ಮಾಪನ ಮಾಡುವಂಥ ವಿಧಾನವನ್ನು ನಾವೇನಪ್ಪ ಅಂದ್ರೆ ಹೇಗೆ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ರೀ, MU4 MUN ಎನ್ನುವಂಥದ್ರ ಮೂಲಕ ಅಧ್ಯಯನವನ್ನು ಮಾಡ್ತೀವಿ. ಈ ಸೂತ್ರದ ಮೂಲಕ ಒಟ್ಟು ತುಷ್ಟಿಗುಣವನ್ನು ಏನಪ್ಪ ಅಂದ್ರೆ ಮಾಪನವನ್ನು ಮಾಡ್ತೀವಿ. ಇಲ್ಲಿ TU ಅಂದ್ರೆ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ. ನಂತರ MU ಅಂದ್ರೆ ಸೀಮಾಂತ ತುಷ್ಟಿಗುಣ. ಇನ್ನು N ಅಂದ್ರೆ ರೀ ವಸ್ತುವನ್ನು ಸೂಚಿಸ್ತೈತಿ. ವಸ್ತುವನ್ನು ಸೂಚಿಸುತ್ತದೆ.
ನೋಡಿ, ಸೂತ್ರದಲ್ಲಿ ಬರುವಂಥ ಪ್ರತಿಯೊಂದು ಅಂಶವನ್ನು ಗಮನದಲ್ಲಿಟ್ಟುಕೋರಿ. ಒಟ್ಟು ತುಷ್ಟಿಗುಣವನ್ನು ಮಾಪನ ಮಾಡುವಂಥ ಸೂತ್ರ ಟೋಟಲ್ ಯುಟಿಲಿಟಿ ಈಸ್ ಈಕ್ವಲ್ ಟು mu1 ಪ್ಲಸ್ mu2. ಅಂದ್ರೆ ಯೂನಿಟ್ ಮಾರ್ಜಿನಲ್ ಯುಟಿಲಿಟಿ 1 ಮಾರ್ಜಿನಲ್ ಯುಟಿಲಿಟಿ 2 ಅಂದ್ರೆ ಒಂದು ಘಟಕದಷ್ಟು ವಸ್ತುವನ್ನು ಅನುಭವಿಸಿದಾಗ ಎಷ್ಟು ತೃಪ್ತಿ ಸಿಗ್ತೈತಿ, ಎರಡನೇ ಘಟಕದ ವಸ್ತುವನ್ನು ಅನುಭವಿಸಿದಾಗ ಎಷ್ಟು ತೃಪ್ತಿ ಸಿಗ್ತೈತಿ, ಮೂರನೇ ಘಟಕದ ಅನುಭವವನ್ನು ಒಟ್ಟು ಏನಪ್ಪ ಅಂದ್ರೆ ಸೇವಿಸಿದಾಗ ಎಷ್ಟು ತೃಪ್ತಿ ಸಿಗ್ತೈತಿ, ಈ ಎಲ್ಲ ವಸ್ತುಗಳ ತೃಪ್ತಿಯನ್ನು ಕೂಡಿಸಿದಾಗ ನಮ್ಗೆ ಏನು ಸಿಗ್ತೈತಿ ಅಂತ ಹೇಳ್ತಾರೆ, ಒಟ್ಟು ತುಷ್ಟಿಗುಣ ಎನ್ನುವಂಥದ್ದು ಸಿಗ್ತೈತಿ. ಅದಕ್ಕಾಗಿ TU ಅಂದ್ರೆ ಒಟ್ಟು ತುಷ್ಟಿಗುಣ ಟೋಟಲ್ ಯುಟಿಲಿಟಿ, MU ಅಂದ್ರೆ ಸೀಮಾಂತ ತುಷ್ಟಿಗುಣ ಮಾರ್ಜಿನಲ್ ಯುಟಿಲಿಟಿ, N ಅಂದ್ರೆ ವಸ್ತುವನ್ನು ಸೂಚಿಸ್ತೈತಿ. ನಂಬರ್ ಆಫ್ ಏನಪ್ಪ ಅಂದ್ರೆ ಸಂಕೇತ, ವಸ್ತುವಿನ ಸಂಕೇತವನ್ನು ನಂಬರ್ಸನ್ನು ಏನಪ್ಪ ಅಂದ್ರೆ ಇದು ಎಷ್ಟು ವಸ್ತುವನ್ನು ಇವ ಸೇವಿಸಿದಾನ ಎನ್ನುವಂಥದ್ದನ್ನು ಈ N ಎನ್ನುವಂಥದ್ದು ಏನು ಮಾಡ್ತೈತಿ ರೀ, ತಿಳಿಸ್ಕೊಡ್ತೈತಿ. ನೋಡಿ, ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದ್ರೆ ರೀ ಒಟ್ಟು ತುಷ್ಟಿಗುಣದ ಮಾಪನವನ್ನು ಮಾಡ್ತೀವಿ. ನೋಡಿರಿ, ಇಲ್ಲಿ ಒಟ್ಟು ತುಷ್ಟಿಗುಣ TUN ಈಸ್ ಈಕ್ವಲ್ ಟು ಒಂದನೇ ಘಟಕದಷ್ಟು ಸೇವಿಸಿದಾಗ ಎಷ್ಟು ಸಿಕ್ಕತ್ರಿ, 20 ಪ್ಲಸ್ 16 ಪ್ಲಸ್ 10. ಟೋಟಲ್ ಯುಟಿಲಿಟಿ ಎಷ್ಟಾತ್ರಿ ಇವಂದ, ಟೋಟಲ್ ಯುಟಿಲಿಟಿ ಈಸ್ ಈಕ್ವಲ್ ಟು 46. ನೋಡಿ, 46 ಘಟಕಗಳಷ್ಟು ಅವ್ನಿಗೆ ಏನು ಸಿಗ್ತೈತಿ ಅಂತ ಹೇಳ್ತಾರೆ, ತೃಪ್ತಿಯ ಪ್ರಮಾಣ ಸಿಗ್ತೈತಿ, ತುಷ್ಟಿಗುಣ ಎನ್ನುವಂಥದ್ದು ಸಿಗ್ತೈತಿ. ನೋಡಿ, ಒಬ್ಬ ವ್ಯಕ್ತಿ ಒಂದು ನಿರಂತರ ವಸ್ತುವನ್ನು ಸೇವಿಸ್ತಾ ಹೋದಂತೆ, ಒಂದು ಘಟಕದಿಂದ ಮತ್ತೊಂದು ಘಟಕ ಹೀಗೆ ಸೇವಿಸ್ತಾ ಹೋದಂತೆ ಆತನ ತೃಪ್ತಿಯ ಪ್ರಮಾಣವನ್ನು ಒಟ್ಟುಗೂಡಿಸಿದಾಗ ನಮಗೇನು ಸಿಗ್ತೈತಿ ರೀ, ಒಟ್ಟು ತುಷ್ಟಿಗುಣ ಎನ್ನುವಂಥದ್ದು ಸಿಗ್ತೈತಿ ಅಂತ ಹೇಳ್ತೀವಿ. ನೋಡಿ, ಈ ರೀತಿಯಾಗಿ ಮೊದಲನೇ ವಿಧಾನವಾದಂಥ ಒಟ್ಟು ತುಷ್ಟಿಗುಣದ ಮೂಲಕ ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿಯ ತೃಪ್ತಿಯ ಪ್ರಮಾಣವನ್ನು, ಅನುಭೋಗಿಯ ವರ್ತನೆಯನ್ನು ಮಾಪನ ಮಾಡ್ತೀವಿ ಅಂತ ಹೇಳ್ತೀವಿ. ಈ ನೆಕ್ಸ್ಟ್ ಎರಡನೇದಾಗಿ ಬರುವಂಥದ್ದು ನೋಡ್ರಿ, ಪ್ರಮುಖವಾಗಿರುವಂಥದ್ದು ಎರಡನೇದಾಗಿ ಪ್ರಮುಖವಾಗಿ ಬರುವಂಥದ್ದು ಯಾವುದಂದ್ರೆ ರೀ, ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ MU. ಹಾಗಾದ್ರೆ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ನೋಡಿ, ಗಮನಿಸ್ರಿ, ತುಂಬ ಪ್ರಮುಖವಾಗಿರುವಂಥದ್ದು. ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ. ಇಲ್ಲಿ ನೋಡ್ರಿ, ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಹೆಚ್ಚುವರಿ ಘಟಕದಿಂದ ಅನುಭೋಗಿಗೆ ಏನು ತೃಪ್ತಿ ಸಿಗ್ತೈತಿರಲ್ಲ, ಆ ತೃಪ್ತಿಯ ಪ್ರಮಾಣವನ್ನು ನಾವೇನಂತೆ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಎಂದು ಕರೆಯುತ್ತೇವೆ. ಅಂದ್ರೆ ಅನುಭೋಗಿಯು ಒಂದು ಘಟಕ ಮೊದಲನೇ ಘಟಕವನ್ನು ಸೇವಿಸಿದಾಗ ತೃಪ್ತಿಯ ಪ್ರಮಾಣ, ಎರಡನೇ ಘಟಕವನ್ನು ಸೇವಿಸಿದಾಗ ಸಿಗುವಂಥ ತೃಪ್ತಿಯ ಪ್ರಮಾಣ, ಹೀಗೆ ಘಟಕದಿಂದ ಘಟಕಕ್ಕೆ ಅನುಭೋಗಿಯ ತೃಪ್ತಿಯ ಪ್ರಮಾಣ ಏನಾಗ್ತೈತಿ ರೀ, ಬದಲಾವಣೆ ಆಗ್ತೈತಿ. ಆ ಬದಲಾವಣೆಯಾದಂಥ ಘಟಕ ಏನು ಎಕ್ಸ್ಟ್ರಾ ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸ್ತಾನಲ್ಲ, ಅವಾಗ ಎಷ್ಟು ಖುಷಿ ಆಗ್ತೈತಿಲ್ಲ, ಆ ಸಿಕ್ಕಂಥ ಖುಷಿಯ ಪ್ರಮಾಣವನ್ನು ನಾವೇನಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತೇಳಿ ಕರಿತೀವಿ. ನೋಡಿ, ಅದಕ್ಕಾಗಿ ಹೇಳ್ತಾರೆ ಸೀಮಾಂತ ತುಷ್ಟಿಗುಣ ಅಂದ್ರೆ ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಈ ಘಟಕದಿಂದ ದೊರೆಯುವ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ. ಈ ಸೀಮಾಂತ ತುಷ್ಟಿಗುಣವನ್ನು ಅಳೆಯಲು ಬಳಸುವಂಥ ಸೂತ್ರ ನೋಡಿ, ತುಂಬ ಮಹತ್ವದಾದಂಥದ್ದು, ನೆನಪಿಟ್ಟುವರಿ. ಸೀಮಾಂತ ತುಷ್ಟಿಗುಣವನ್ನು ಅಳೆಯಲು ಬಳಸುವ ಸೂತ್ರ MUN ಈಸ್ ಈಕ್ವಲ್ ಟು TUN ಮೈನಸ್ TUN ಮೈನಸ್ 1. ನೋಡಿ, ಸೀಮಾಂತ ತುಷ್ಟಿಗುಣವನ್ನು ಅಳತೆ ಮಾಡಲು ಬಳಸುವಂಥ ಪ್ರಮುಖವಾದಂಥ ಸೂತ್ರ MUN ಈಸ್ ಈಕ್ವಲ್ ಟು ಮಾರ್ಜಿನಲ್ ಯುಟಿಲಿಟಿ ನಂಬರ್ಸ್ ಈಸ್ ಈಕ್ವಲ್ ಟು TUN ಟೋಟಲ್ ಯುಟಿಲಿಟಿ ಮೈನಸ್ ಟೋಟಲ್ ಯುಟಿಲಿಟಿ N ಮೈನಸ್ 1. ಅಂದ್ರೆ ಒಟ್ಟು ಸೀಮಾಂತ ತುಷ್ಟಿಗುಣ ಈಸ್ ಈಕ್ವಲ್ ಟು TUN ಮೈನಸ್ 1 ಎನ್ನುವಂಥ ಸೂತ್ರದಿಂದ ಏನಪ್ಪ ಅಂದ್ರೆ ಬಳಸ್ತೀವಿ. ಹಾಗಾದ್ರೆ MUN ಈಸ್ ಈಕ್ವಲ್ ಟು MUN ಅಂದ್ರೆ N ಸರಕಿನ ಸೀಮಾಂತ ತುಷ್ಟಿಗುಣ, N ಸರಕಿನ ಸೀಮಾಂತ ತುಷ್ಟಿಗುಣ. N ಸರಕಿನ ಸೀಮಾಂತ ತುಷ್ಟಿಗುಣ. TUN ಅಂದ್ರೆ ಏನ, N ಸರಕಿನ ಒಟ್ಟು ತುಷ್ಟಿಗುಣ.
ಎನ್ ಸರಕಿನ ಒಟ್ಟು ತುಷ್ಟಿಗುಣ. ಎನ್ ಸರಕಿನ ಒಟ್ಟು ತುಷ್ಟಿಗುಣ TU(n-1). TU(n-1) ಅಂದರೆ TU(n)ಗಿಂತ ಮೊದಲಿನ ಘಟಕದಿಂದ TU(n)ಗಿಂತ ಮೊದಲಿನ ಘಟಕದಿಂದ ದೊರೆತ ತುಷ್ಟಿಗುಣ. ದೊರೆಯುವ ತುಷ್ಟಿಗುಣ. ನೋಡಿ, ಈ ರೀತಿಯಾಗಿ ಈ ಸೂತ್ರದ ಮೂಲಕ ನಾವೇನಪ್ಪ ಅಂದ್ರೆ ಸೀಮಾಂತ ತುಷ್ಟಿಗುಣವನ್ನು ಮಾಪನ ಮಾಡ್ತೀವಿ. ನೋಡಿ, ನೆನಪಿಟ್ಟುವರಿ, ಸೀಮಾಂತ ತುಷ್ಟಿಗುಣ ಅಳೆಯುವಂಥ ಸೂತ್ರ MUN = TUN-1. MU ಅಂದ್ರೆ ಎನ್ ಸರಕಿನ ಸೀಮಾಂತ ತುಷ್ಟಿಗುಣ. ಅಂದರೆ ಅನುಭೋಗಿಯು ಎಷ್ಟು ಸರಕುಗಳನ್ನು ಬಳಸ್ತಾನೆ ಹೆಚ್ಚುವರಿಯಾಗಿ, ಆ ಹೆಚ್ಚುವರಿಯಾಗಿ ಬಳಸುವಂಥ ನಂಬರ್ಸ್ ಸರಕಿನ ಅಂದರೆ ಎನ್ ಸರಕಿನ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಅಂತೀವಿ. ನೆಕ್ಸ್ಟ್ TUN ಅಂದ್ರೆ ರೀ ಎನ್ ಸರಕಿನ ಒಟ್ಟು ತುಷ್ಟಿಗುಣ. ಅಂದರೆ ಆತ ಎಷ್ಟು ಸಂಖ್ಯೆಗಳಲ್ಲಿ ಎಷ್ಟು ವಸ್ತುಗಳನ್ನು ಬಳಸ್ತಾನೆ, ಆ ಬಳಸಿದಂಥ ಎಷ್ಟು ವಸ್ತುವಿನ ಪ್ರಮಾಣದಲ್ಲಿ ಅದನ್ನ ಎನ್ ಸರಕಿನ ಏನಪ್ಪ ಅಂದ್ರೆ ತುಷ್ಟಿಗುಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ TUN-1 ಅಂದ್ರೆ ಈ TUN-ಗಿಂತ ಮೊದಲು ಏನಪ್ಪ ಅಂದ್ರೆ ಪಡೆದಂಥ ಘಟಕದಿಂದ. ಈಗ 1ನೇ ಘಟಕ ಪಡೆದಿರ್ತ ಅಂತ ತಿಳ್ಕೊರಿ. 1ನೇ ಘಟಕ ಪಡೆದಾಗ ರೀ ಆ 1ನೇ ಘಟಕದಿಂದ ಸಿಕ್ಕಂಥ ತೃಪ್ತಿ ಯಾವುದಂದ್ರೆ ರೀ TUN. ಈ TUN- ಅಂದ್ರೆ TUN-ಗಿಂತ ಮೊದಲು ಪಡೆದಂಥ ತುಷ್ಟಿಗುಣ. ಅಂದರೆ ಇದು 2ನೇ ಘಟಕ, ಇದು ಮೊದಲನೇ ಘಟಕ. ಈ ಮೊದಲನೇ ಘಟಕದಿಂದ ಪಡೆದಂಥ ತುಷ್ಟಿಗುಣ ಎಷ್ಟೈತಿ ಅನ್ನುವಂಥದ್ದನ್ನು ಇದೇನು ಮಾಡ್ತೈತಿ ಅಂತ ಹೇಳ್ತಾರೆ, ತಿಳಿಸ್ಕೊಡ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಉದಾಹರಣೆಯಾಗಿ ತೆಗೆದುಕೊಂಡಾಗ ನೋಡು, ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಒಬ್ಬ ವ್ಯಕ್ತಿ 4 ಬಾಳೆಹಣ್ಣುಗಳನ್ನು ಸೇವಿಸ್ತಾನ. ನೋಡ್ರಿ, 4 ಬಾಳೆಹಣ್ಣುಗಳನ್ನು ಸೇವಿಸ್ತಾನೆ ಅಂತ ತಿಳ್ಕೊರಿ. 4 ಬಾಳೆಹಣ್ಣುಗಳನ್ನು ಸೇವಿಸಿದಾಗ ಆತನಿಗೆ ದೊರೆಯುವಂಥ ತೃಪ್ತಿಯ ಪ್ರಮಾಣ ಎಷ್ಟಾಗ್ತದೆ ರೀ? 28 ಯೂನಿಟ್ಗಳಷ್ಟು ಇರ್ತೈತಿ. 4 ಬಾಳೆಹಣ್ಣುಗಳನ್ನು ಸೇವಿಸಿದಾಗ ಆತನಿಗೆ ದೊರೆಯುವಂಥ ತೃಪ್ತಿಯ ಪ್ರಮಾಣ 28 ಯೂನಿಟ್ಗಳಷ್ಟು ಇರ್ತೈತಿ. ನಂತರ ಆತ 5ನೇ ಬಾಳೆಹಣ್ಣನ್ನು ಸೇವಿಸಿದಾಗ ನೋಡಿ, 5ನೇ ಬಾಳೆಹಣ್ಣನ್ನು ಸೇವಿಸಿದಾಗ ಆತನಿಗೆ ದೊರೆಯುವಂಥ ಏನಪ್ಪ ಅಂದ್ರೆ ತುಷ್ಟಿಗುಣದ ಪ್ರಮಾಣ 30 ಯೂನಿಟ್ಗಳಿಗೆ ಏನಾಗ್ತೈತೆ ರೀ? ಹೆಚ್ಚಾಗ್ತೈತಿ. ಹಾಗಾದರೆ ಇಲ್ಲಿ ಆತನಿಗೆ ದೊರೆತಂಥ ಸೀಮಾಂತ ತುಷ್ಟಿಗುಣದ ಪ್ರಮಾಣ ಎಷ್ಟು ಎನ್ನುವಂಥದ್ದನ್ನು ಏನು ಮಾಡಂತ ಹೇಳ್ತಾರೆ? ಅದೇನು ಮಾಡಂತ ಹೇಳ್ತಾರ. ನೋಡ್ರಿ, MUN = TUN-1. MUN ಇಲ್ಲಿ TUN ಅಂದರೆ ಯಾವುದು ತಿಳಿಯರಿಲ್ರಿ? TUN ಅಂದರೆ ಸರಕಿನ ಒಟ್ಟು ತುಷ್ಟಿಗುಣದ ಪ್ರಮಾಣವನ್ನು ಅದೇನು ಮಾಡ್ತೈತಿ. ಹಾಗಾದ್ರೆ ನಾವು ಒಟ್ಟು ಸರಕನ್ನು ಎಷ್ಟು ಬಳಸ್ಯಾನ್ರಿ? 5 ಸರಕುಗಳನ್ನು ಬಳಸ್ಯಾನ. ನೆನಪಿಟ್ಟುಕೋರಿ, TUN ಎನ್ನುವಂಥದ್ದು ಏನು ಹೇಳ್ತೈತಿ ಅಂದ್ರೆ ಆತ ಬಳಸಿದಂಥ ಒಟ್ಟು ಏನಪ್ಪ ಅಂದ್ರೆ ಸರಕಿನ ಪ್ರಮಾಣವನ್ನು ತಿಳಿಸ್ಕೊಡ್ತೈತಿ. ಅದಕ್ಕೆ MU = ಆತ ಬಳಸಿದಂಥ ಒಟ್ಟು ಸರಕಿನ ಪ್ರಮಾಣ TUN. ಈ TUN-ಗಿಂತ ಮೊದಲು ಬಳಸಿದಂಥ ವಸ್ತುವಿನ ತುಷ್ಟಿಗುಣ. TUN-ಗಿಂತ ಮುಂಚಿತವಾಗಿ ಬಳಸಿದಂಥ ವಸ್ತು ತುಷ್ಟಿಗುಣ TUN-1. ನೋಡಿರಿ, TUN-ಗಿಂತ ಮೊದಲಿನ ಘಟಕದಿಂದ ದೊರೆಯುವ ತುಷ್ಟಿಗುಣ. ಹಾಗಾದರೆ ಈ TUN-ಗಿಂತ ಮೊದಲು ಬರೆದಿದ್ದು ಎಷ್ಟೈತಿ ರೀ? TUN 30 ಯೂನಿಟ್ಗಳಷ್ಟೈತಿ. ಈ TUN-ಗಿಂತ ಮೊದಲು ಬಳಸಿದಂಥ ತೃಪ್ತಿ ಪ್ರಮಾಣ ಎಷ್ಟೈತಿ ರೀ? 28ರಷ್ಟು ಐತಿ. ಹಾಗಾದ್ರೆ MU = ಎಷ್ಟೈತಿ ರೀ? 2. ಅಂದ್ರೆ ಒಂದು ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ದೊರೆತಂಥ ತೃಪ್ತಿಯ ಪ್ರಮಾಣ ಎಷ್ಟೈತಿ ಅಂದ್ರೆ ರೀ 2 ಘಟಕಗಳಷ್ಟೈತಿ. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ರೀ ಸೀಮಾಂತ ತುಷ್ಟಿಗುಣ ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಅನುಭೋಗಿಯ ವರ್ತನೆಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಈ ತುಷ್ಟಿಗುಣದ ಮಾಪನದಲ್ಲಿ ಈ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಎನ್ನುವಂಥವು ಏನು ಮಾಡ್ತಾವೆ ಅಂತ ಹೇಳ್ತಾರೆ, ಪ್ರಮುಖವಾಗಿ ಕೆಲಸವನ್ನು ನಿರ್ವಹಿಸ್ತವೆ. ಒಬ್ಬ ಅನುಭೋಗಿಯು ತಾನು ಅನುಭೋಗಿಸುವಂಥ ಸರಕಿನಿಂದ ಎಷ್ಟು ಪ್ರಮಾಣದ ತೃಪ್ತಿಯನ್ನು ಹೊಂದಿ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾನೆ.
ಯಾವ ರೀತಿಯಾಗಿ ಸರಕುಗಳನ್ನು ಬೇಡಿಕೆಗೆ ವ್ಯಕ್ತಪಡಿಸ್ತಾನೆ, ಬೇಡಿಕೆಗೆ ವ್ಯಕ್ತಪಡಿಸಿದಂಥ ಸರಕಿನಿಂದ ಎಷ್ಟು ಪ್ರಮಾಣದ ತೃಪ್ತಿಯನ್ನು ಹೊಂತಾನೆ ಎನ್ನುವಂಥದ್ದನ್ನು ಈ ಎರಡೂ ಮಾಪನಗಳ ಮೂಲಕ ನಾವೇನು ಮಾಡ್ತೀವಿ, ಅಧ್ಯಯನವನ್ನು ಮಾಡ್ತೀವಿ. ನೋಡಿ ಇಲ್ಲಿ ತುಷ್ಟಿಗುಣದ ಏನಪ್ಪ ಅಂದ್ರೆ ಮಾಪನಗಳು. ಈ ನಂತರದ ತರಗತಿಯಲ್ಲಿ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ಏನಪ್ಪ ಅಂದ್ರೆ ನಡುವಿನ ವ್ಯತ್ಯಾಸಗಳನ್ನು ಅಧ್ಯಯನವನ್ನು ಮಾಡೋಣ.